ಹಾಯ್ ನಿಂದರಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಚೈತ್ರಕಲಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಇವತ್ತು ಲಕ್ಷ್ಮೀ ಪೂಜೆ ಅದ. ಸೊ ನಮ್ಮ ಮನೆಗೆ ನಾವು ಲಕ್ಷ್ಮೀ ಪೂಜೆ ಹೆಂಗೆ ಮಾಡ್ತೀವಿ ಅಂತ ಈ ಬ್ಲಾಗ್ದಾಗ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಅಂತ. ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ ತರ ಅಕ್ಕಿ ಹಾಕೋಬೇಕು. ಯಾಕಂದ್ರೆ ಅಲ್ಲಿ ಇದು ಚರ್ಗಿ ಇಡ್ತೀವಲ್ಲ, ಇಲ್ಲಿದು ಕಳಸಿ ಇಡಬೇಕು. ಹಿಂಗೆ ಈ ತರ ಅದ್ರಾಗ ನೀರು ತುಂಬ್ಕೊಂಡಿನಿ ಫುಲ್ಲ. ಇಲ್ಲಿ ಪ್ಲೇಟ್ದಾಗ ಪೂಜೆ ಸಾಮಾನಿ ಎಲ್ಲ ತಗೊಂಡಿನಿ. ಇಲ್ಲಿ ಲಕ್ಷ್ಮೀ ಮೂರ್ತಿ ಅದ. ಇವಾಗ ಜಸ್ಟ್ ಎಲ್ಲ ತೊಳೆದು ಮಾಡಿನಿ ಇಟ್ಟಿನಿ. ಸಿಲ್ವರ್ ಅದಲ್ಲ, ಸೊ ಸಿಲ್ವರ್ ಏನ್ ಮಾಡ್ಬೇಕು, ಪೇಸ್ಟ್ ಮತ್ತೆ ಬ್ರಷ್ ನಿಂತಾನೆ ಏನಂತಾರ ತೊಳೆದ ಕೆಸದ್ ಇಡ್ಬೇಕಲ್ಲ, ಉಜ್ಬೇಕು. ಉಜ್ಬೇಕು. ಸೊ ಇಲ್ಲಿ ಟೆಂಗ್ ಬಿ ತಗೊಂಡಿ. ನಮ್ಮ ಅಪ್ಪ ಇವಾಗ ಜಸ್ಟ್ ಮಾರ್ಕೆಟಿಗೆ ಹೋಗೆಲ್ಲ ತಂದಾರ. ಸೊ ನನಗೆ ಹೆಂಗೆ ಗೊತ್ತದ, ನಾ ಒಮ್ಮೆ ಹೆಂಗೆ ಹೇಳ್ತಾರ, ನನಗೆ ಎಷ್ಟು ಐಡಿಯಾ ಅದ ಇದ್ರ ಬಗ್ಗೆ ಹಂಗೆ ಮಾಡ್ತೀನ. ಹಂಗೆ ಅವಾಗ ಸ್ವಲ್ಪ ನಾವು ಒಮ್ಮೆ ಬಿ ನಂಗೆ ನೆನಪಿಸ್ತಾರ. ಇಲ್ಲಿ ಒಳಗೆ ಈ ತರ ಹಿಂಗೆ ಟೆಂಗ್ ಇಟ್ಟೀನಿ. ಸೊ ಶ್ರಾವಣ ಟೈಮಿಗೆ ನಾವು ಪೂಜೆ ಹೆಂಗೆ ಮಾಡ್ತೀವಲ್ಲ, ಇದು ಬಿ ಲಕ್ಷ್ಮೀ ಪೂಜೆ ಸೇಮ್ ಹಂಗೆ ಮಾಡ್ತೀವಿ. ಸೊ ಅಷ್ಟೇ. ನಾವು ಅವಾಗ ಶ್ರಾವಣ ಟೈಮ್ ಏನ್ ಮಾಡ್ತೀವಿ, ಜಗಲಿ ಮೇಲಿಂದ ಲಕ್ಷ್ಮೀ ಮೂರ್ತಿ ಏನದಲ್ಲ, ಅದು ಚರಗಿ ಮತ್ತೆ ಟೆಂಗು ಅದು ತಗೊಂಡ್ ಮಾಡ್ತೀನಿ. ಬಟ್ ಇಲ್ಲಿ ದೀಪಾವಳಿ ಅಂತಂದ್ರೆ ನಾವು ಒಮ್ಮೆ ಇದೆ ಹೊಸ ಚರಗಿನೇ ತಗೋತಾರ, ಹೊರಗಿಂತ ಇದು ತಗೊಂಡ್ ಬಂದು ಮಾಡ್ತೀವಿ ನಾವು ಪೂಜೆ. ಜಗಲಿ ಮೇಲಿಂದ ತಗೊಂಬಲ್ಲ, ಯಾಕಂದ್ರೆ ಅದು ತೆಗಿಲಕ್ ಹೋಗ್ಬಾರ್ದಲ್ಲ, ತೆಗಿಬಾರ್ದಲ್ಲ. ಅದು ಇದು ಏನ್ ಮಾಡ್ಬೇಕು, ಇದು ಪೂಜೆ ಮುಗಿದ್ಬಿಟ್ಟು ನಾಳೆ ಬುಧವಾರ ಇಳಿಸ್ತೀವಲ್ಲ, ಅಲ್ಲಿ ಮ್ಯಾಲೆ ಇಟ್ಬಿಡ್ಬೇಕು. ನಾಳೆ ಇಳಿಸ್ಬಿಡೋದು, ಯಾಕಂದ್ರೆ ನಾಳೆ ಅಮಾಸೆ ಅದ. ನಾಳೆ ಅಮಾಸೆ ಅದ ಇಳಿಸ್ತಾರಂತ. ಇವಾಗ ನಾ ಇಲ್ಲಿ ಇದು ಪೂಜೆ ಮಾಡ್ತೀನಿ. ಕುಂಕುಮ ವಿಭೂತಿ ಎಲ್ಲ ಹಚ್ಬೇಕಲ್ಲ. ಹಂಗೆ ಮಾಡಿ ತೋರಿಸ್ತೀನಿ ದೇವ್ರಿಗೆ. ಕಡ್ಲಿನ ಪಾರಿ ಕಾಣ. ಸೊ ಇಲ್ಲಿ ಅರಿಶಿಣ ಕುಂಕುಮ ಹಚ್ಚಬೇಕು. ಫಸ್ಟ್ ಇಲ್ಲಿ ಕುಂಕುಮ ಹಚ್ಚೀನಿ, ಆಮೇಲೆ ಕುಂಕುಮ ಹಚ್ಚೀನಿ. ಇವಾಗ ಅರಿಶಿಣ ಹಚ್ಬೇಕು. ಇವಾಗ ಇಲ್ಲಿ ಕಳಸಿಗೆ ಮತ್ತು ಇದಕ್ಕೆ ತೆಂಗಿನಕಾಯಿ ಪೂಜೆ ಮಾಡ್ಕೊಂಡೇವಲ್ಲ, ಈಗ ನೆಕ್ಸ್ಟ್ ಮೂರ್ತಿಗೆ ಪೂಜೆ ಮಾಡೋಣ. ಇದೆಲ್ಲ ಆಮೇಲೆ ಇಡಮಂತ ಚುಂಕಿ ಅದೆಲ್ಲ. ಇವಾಗ ಇಲ್ಲಿ ಮತ್ತೆ ಸೈಡಿಗೆ ಹಚ್ಚಬೇಕು. ಈ ತರ ಮೇನ್ ಲಕ್ಷ್ಮಿ ಇದೆ ಅದ. ಲಕ್ಷ್ಮಿಗಾಗ್ಲಿ ನಮ್ಮ ಹುಡುಗಿಯರಿಗೆ ಮೇನ್ ಈ ಕಡೆ ಸೈಡೆ ಹಿಂಗೆಲ್ಲ ಕಚ್ಚಿ ಹೋಗ್ಕೋಬೇಕು. ಇಟ್ಟ ಮೇಲೆ ಬೇಡ ಅಂದ್ರಿ. ಈಗ ಮುಗ್ನಿಂದ ಇಡ್ಲತ್ತೀನಿ, ಇಡ್ಲತ್ತೀನಿ. ಇದು ಬಿ ಬಂಗಾರದೇ ಅದ. ದೇವ್ರಿನ ಸಲಕ್ ನಾವೆಲ್ಲ ಬಂಗಾರ ತಗೊಂತೀವಿ, ಅದಕ್ಕಂದ್ರೆ ನಾವ್ ಇಷ್ಟ ಹಾಕೋತೀವಿ, ದೇವ್ರಿಗೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ. ಸೊ ಇದು ಕೂಡ್ಸುವಾಗ ಕರೆಕ್ಟ್ ಕೂಡ್ಸ್ಬೇಕು. ಅದು ದಾರ ಇರ್ತದಲ್ಲ ಹಿಂಗ. ಟೈಟ್ ಆಗಿತ್ತು. ಸ್ಟ್ರೇಟ್ ಅನ್ಸತ್ತದ. ಕರೆಕ್ಟ್ ಅದ. ಕರೆಕ್ಟ್ ಅದ. ಇನ್ನು ಒಂದ್ ಕಬ ಇಲ್ಲ, ಸ್ವಲ್ಪ ಜರ ಆ ಕಡೆ ಮಾಡಿ. ನಿನ್ ಕಡೆ ನನ್ನ ಕಡೆಗೆ ಹಚ್ಕಡೆ ಓಕೆ. ಕ್ಯೂಟ್. ದೃಷ್ಟಿ ಆಗಲ್ಲ ಮತ್ತು ನಮ್ಮ ಲಕ್ಷ್ಮಿ. ಸೊ ಇದು ಬಟ್ಟೆ ನಾವು ಪೂಜೆ ಕತ್ತೆ ತೆಗೆದಿರ್ತೀವಿ, ಎಲ್ಲ ಕುಂಕುಮ ಕೈಗೆಲ್ಲ ಹಾಕ್ತಿರ್ತೀವಲ್ಲ. ಇವಾಗ ಇಲ್ಲಿ ಇದು ಬ್ಲೌಸ್ ಪೀಸ್ ಇಡ್ಲತ್ತೀನಿ, ಇದು ಬಿಡ್ಬೇಕಲ್ಲ. ಇವಾಗ ಇಸ್ಬೇಕಂತಾರ. ಸೊ ಇದ್ರಾಗ ನಾವು ಯೂಸ್ ಮಾಡಲ್ಲ, ಇವು ದೇವ್ರಿನ ಸಲಕಂತೆ ಕಡೆಕ್ ಇಡ್ತೀವಿ ನಾವು. ಲಕ್ಷ್ಮೀ ಪೂಜೆ ಶ್ರಾವಣ ಟೈಮ್ ಇಲ್ಲದ ಮ್ಯಾಲ
ಹಿಂಗ ಇಲ್ಲಮ್ಮ ಎಲ್ಲ ಹಾಕ್ತಿವಲ್ಲ ಅದಕ್ಕೆ ಮಾಮೂಲಿ ಕಾಣ್ಬೇಕಂತ ಕಾಣಿಸ್ತಿಲ್ಲ. ಇವಾಗ ಅದು ಹಾಕ್ತೀನಿ. ನೆಕ್ಸ್ಟ್ ಇದು ಒಂದು ಬೋರ್ಮಳ ಮತ್ತ ಅದು ಏನದ ಈಗ ಗುಂಡಿನ ಸರ ಅದು. ಗುಂಡಂತಾರ ಬೋರ್ಮಳ ಅಂದ್ರೆ ಹಿಂಗಿರ್ತಾವಲ್ಲ ಇದು ಹಿಂಗ್ shape. ಅದು ಬೋರ್ಮಳ. ಉದ್ದಿದ್ದು ಜರ. ಈಗ ನೆಕ್ಸ್ಟ್ ಜೀರಾ ಮಣ್ಣು. ಇವೆಲ್ಲ ನಮ್ಮ ಮಮ್ಮಿನ ಅವಾಗಿನ ಕಾಲ ಪೂಜೆ ಸರಕ್ಕೆ ಎಲ್ಲ ತೊಗೊಂಡಿಲ್ಲ. ಏನೋ ಒಂದು ಇದು ಸ್ವಲ್ಪ ಮ್ಯಾಲ್ ಕೊಡು. ಒನ್ ಬೈ ಒನ್ ಸ್ಟೆಪ್ ಪಕ್ಕ ಬಂದ್ಬಿಡ್ಬೇಕು. ಇಲ್ಲಕ್ಕಿಷ್ಟೇ. ನೆಕ್ಸ್ಟ್ ಇದು ನಕ್ಲೇಸ್. ಈ ತರ ಹಿಂಗ್ ಚಲೋ ಮಾಡ್ದೇವಲ್ಲ ಲಕ್ಷ್ಮಿ ಚಲೋ ಬಿ ಕಾಣುತ್ತಾಳ, ಕ್ಯೂಟ್ ಬಿ ಅನಿಸ್ತಾಳ. ಹ್ಮ್ ಇದು ನೆಕ್ಸ್ಟ್ ತಾಳಿ ಹಾಕ್ಲತ್ತೀನಿ ಇಲ್ಲಿ. ಇದು ಮ್ಯಾಲೆ ಇರಬೇಕು, ಹೈಲೈಟ್ ಆಗ್ಬೇಕಲ್ಲ. ಇರ್ಲಿ ಇಷ್ಟ ಈಗಮ್ಮ ಇರ್ಲಿ. ಇದೊಂದು ಛೋಟ ಲಕ್ಷ್ಮಿ ಅದ ನೋಡ್ರಿ, ಚೆನ್ನಿಮಿನಿ. ಇದು ವರಮಹಾಲಕ್ಷ್ಮಿ ಶ್ರಾವಣ ಟೈಮಿಗೆ ತೊಗೊಂಡಿದ್ದಾರೆ. ಹೇಳಿ ನಾ ಆಲ್ರೆಡಿ ವಿಡಿಯೋದಾಗ, ಅಂದ್ರೆ ಬಿ ಯಾರೆಲ್ಲ ಕೇಳಿಲ್ಲ ನೋಡಿಲ್ಲ, ಸೊ ಇವಾಗ ಹೇಳತ್ತೀನಿ ಮತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಹೂವ ಇಡ್ಲತ್ತೀನಿ. ಎಲ್ಲ ಕೂತದೆ ಎಲ್ಲ ಆಗಿರೋದ. ನೆಕ್ಸ್ಟ್ ಹೂವ ಎಲ್ಲಿ ಸುಂದ್ರು. ಅಂಡ್ ಇನ್ನೊಂದು ಥಿಂಗ್, ಇಲ್ಲಿ ಕೆಳಗೆ ಎಲ್ಲ ಅವಾಗಿ ಇಟ್ಟಿದ್ದಾನ ಫ್ರೂಟ್ಸ್ ಮತ್ತು ಸ್ವೀಟ್ಸ್. ಇವಾಗ ಇದು ಬಿಟ್ಟು ತೆಗಿಬಿಡ್ತೀನಿ. ನಾವು ನಿನ್ನೆ ಮಾರ್ಕೆಟ್ ಹೋಗಿದ್ದೇವಲ್ಲ ದಿವಾಲಿ ಶಾಪಿಂಗ್, ಅದ್ರ ಸಂಗಟೆ ಪೂಜೆ ಸಾಮಾನಿ, ಲಕ್ಷ್ಮೀ ಪೂಜೆ ಸಾಮಾನಿ ಎಲ್ಲ ತಂದೀವಿ. ಸೊ ಇಲ್ಲಿ ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಬೇಡ. ಇದ್ರಾಗ ಇಡ್ಬಿಡು, ಬುಟ್ಟೆ ಇಡಿ, ಈ ಬುಟ್ಟೆ ಇಡು, ಸ್ವೀಟ್ಸ್ ಎಲ್ಲ. ಸ್ವೀಟ್ ಏನ್ ಫ್ರೂಟ್ಸ್ ಇಲ್ಲಿ ಸ್ವೀಟ್ಸ್ ಇದ್ರಾಗ ಇಡು. ಇದ್ರಾಗಂತ ಮಾಡಿಟ್ಟು ಸಣ್ಣ ಬುಟ್ಟಿನಾಗ ಸ್ವೀಟ್ಸ್ ಇಡುವಂತ ಎಲ್ಲ. ಓಪನ್ ಮಾಡಮ್ಮ. ಹಾ ಓಪನ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತೆ ಅದನ್ನ ಸಾಕಬೇಕಲ್ಲ ಕರೆಕ್ಟ್ ಜಾಗ. ಒಂದ್ರ ಎಲ್ಲ ನಮ್ಮ ತಂಗಿ ಹಿಂಗೆ ಇಡಮಂತ ಹೇಳತ್ತಾಳ, ಬಟ್ ನನಗೆ ಏನೋ ಚಲೋ ಅನ್ಸಲಾಗ್ಯದ. ಸೊ ಈ ಬುಟ್ಟೆಗೆ ಇಡಮಂತ ಚಲೋ ಅನ್ನಿಸ್ತು ಇದ್ರದ ಇಡಕ್ಕೆ. ಇಲ್ಲಿ ಇನ್ನೊಂದು ಸ್ವೀಟ್ ಅವ. ಆಕ್ಚುಲಿ 3 ವೆರೈಟೀಸ್ ತಂದಿವಿ ನಾವು. ಇದು ಎರಡೇ ಇಡ್ಲತ್ತೀನಿ. ಇಲ್ಲ ಮಾ ಇಡ್ತೀನಿ ಹಿಂಗ್ಯಾಕ. आता थोड़ा को गाड़ी घोड़ा में तो कर ಸೊ ನಮ್ಮ ಮಮ್ಮಿ ಇದು ಬಿಡು ಅಂತ ಹೇಳತ್ತಾರೆ. ಇಷ್ಟೆಲ್ಲ ಇಡ್ತೀನಿ ನಾವು. ಬಟ್ ಮೋತಿಚೂರ್ ಲಡ್ಡುನೇ ಹೈಡ್ ಆಯ್ತು. ಇರ್ಲಾಕ್ ಬಿಡು, ಅವೆರಡು ಇರ್ಲಾಕ ಅದು ಮೋತಿಚೂರ್ ಲಡ್ಡು ಇದಾಯ್ತು. ಇಲ್ಲಾಂದ್ರೆ ಆಮೇಲೆ ಸ್ವಲ್ಪ ಇದು ಮಾಡಮಂತ ಸರಿಸಿ ಇದು. ಈಗ ನೆಕ್ಸ್ಟ್ ಇಲ್ಲಿ ಸ್ವೀಟ್ಸ್ ಇಟ್ಟೆ. ಈಗ ನೆಕ್ಸ್ಟ್ ಫ್ರೂಟ್ಸ್ ಇಡ್ತೀನಿ. ಈ ಕಡೆ ಸೈಡ್ ಫ್ರೂಟ್ಸ್ ಇಡ್ತೀನಿ. ಸೊ ಅಂದ್ರೆ ಬಿ ಮತ್ತೆ ಚೇಂಜ್ ಆಗ್ತದೆ ಅದು. ಅದಕ್ಕೆ ಮತ್ತೆ ಕಳಶ ಅದೆಲ್ಲ ಇಡ್ತೀವಲ್ಲ ನಾವು ದೀಪ. ಇಲ್ಲಿ ಆಪಲ್ ಇಡ್ಲತ್ತೀನಿ ಫಸ್ಟಿಗೆ. ಮಮ್ಮಿ ಎಲ್ಲ ಇಡ್ಲಲ್ಲ ಆಪಲ್ ನೋಡಿ ಇಂಪಾರ್ಟೆಂಟ್. ಈ ಕಡೆ ಈಗ ಜಾಮ್ ಇಡ್ಲತ್ತೀನಿ.
ಸುತ್ತ ಇಟ್ಬಿಡು ಹಣ್ಣುಗಳು ಎಲ್ಲಷ್ಟು. ಈ ಕಡೆ ಸೈಡ್ ಒಂದು ಆ ಕಡೆ ಸೈಡ್ ಒಂದು ಈ ತರ ಎಲ್ಲಿ ಮತ್ತು ಇದು ಇಡ್ತೀವಿ ನಮ್ಮ ಬಾಳೆಹಣ್ಣು. ಇಲ್ಲಿ ಸ್ವೀಟ್ಸ್ ಇಟ್ಟೀನಿ, ಇಲ್ಲಿ ಫ್ರೂಟ್ಸ್ ಹಣ್ಣುಗಳು ಬಿಟ್ಟೀನಿ. ಈಗ ನೆಕ್ಸ್ಟ್ ನಾವೆಲ್ಲ ದೀಪಾವಳಿ ಸಲುವಾಗಿ ಏನೆಲ್ಲ ಫಳಾರ್ ಮಾಡ್ತೀವಲ್ಲ, ಲೈಕ್ ಚುಡುವ ಮತ್ತು ಶಂಕರ ಪಳ್ಯ, ಕನೋಲಿ ಅದೆಲ್ಲ ಇಡ್ತೀನಿ. ಎಷ್ಟೆಷ್ಟು ಎಷ್ಟು ಅಂದ್ರೆ ಪ್ಲೇಟ್ ನೀವು ದೊಡ್ಡ ತಗೋಬೇಕಾಗಿತ್ತು. ಎರಡೆರಡು ಬೇಕು. ಸಾಕು ಅದೊಂದು ಎಡವಾಗ ಶಂಕರ ಇಲ್ಲ ಚುಡುವ 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 ಇಲ್ಲಿ ಚುಡುವ ಮಾಡಿದ್ದೀವಿ, ಅದು ಇಡ್ಲತ್ತೀವಿ. ಶಂಕರ ಪಳ, ಶಂಕರ ಪಳಿನೋ ಶಂಕರ ಪಳಿ ಅಂತೀವಿ, ನಿಮ್ಗೇನಂತ ಗೊತ್ತಿಲ್ಲ. ಬರೋಬ್ಬರ ಶಂಕರ ಪಳ್ಯ ಅಂತ ಅವ್ರವ್ರ ಲ್ಯಾಂಗ್ವೇಜ್ ಮೇಲೆ ಒಂದೊಂದು ಸ್ಟೇಟ್ ಮೇಲೆ ಹೋಗ್ತಾವೆ. ಬಾಜು ಸ್ವೀಟ್ ಬರೋದು ಏನ್ ಮಾಡಿದ ಜಾಗ್ರತ ಗಾಡಿ. ಸೊ ಇದು ಸಣ್ಣ ದೀಪ ಅವಲ್ಲ, ಅದಕ್ಕೆ ಬತ್ತಿ ಮಾಡ್ಲತ್ತೀನಿ. ನಮ್ಮ ಕೆಂಪು ಭಾಳ ಇಂಟ್ರೆಸ್ಟ್ ಅವ ಇವೆಲ್ಲ ಮಾಡವು. ಮತ್ತೆ ಮಾಡಬೇಕು. ಸ್ಪೆಷಲ್ ಖರೀದಿ ನಂಗೆ ಲಕ್ಷ್ಮೀದೇ ಇದು ಶ್ರಾವಣ ಟೈಮಿಗೆ ಮತ್ತೆ ಹಿಂಗೆ ಇವೆಲ್ಲ ಪೂಜೆದೇನು ಇರ್ತಾವಲ್ಲ, ಈ ಥರ ನನಗೆಲ್ಲ ಪೂಜೆದು ಮಾಡೋದು ಭಾಳ ಇಷ್ಟ. ಭಾಳ ಚಲೋ ಇಂಟ್ರೆಸ್ಟ್ ತಗೋವು. ಅವ್ನು ಚಿನಿಮಿನಿ ಅವ ಚಿನಿಮಿನಿ ಮಾಡೋದು. ಅಂಡ್ ಅದಕ್ಕೆ ನೋಡ್ತಿ ಲಾಸ್ಟ್ ಟೈಮ್ ಬಿ ಶ್ರಾವಣ ಲಕ್ಷ್ಮೀ ಪೂಜೆ ಮಾಡಿದ್ದೆ, ಅದಕ್ಕೆ ಎಷ್ಟು ವ್ಯೂಸ್ ಬಂದಾವ, ಲೈಕ್ಸ್ ಬಿ ನೋಡ್ತಿ. ಹೌದು, ಎಷ್ಟು ಲೈಕ್ಸ್ 27K, ವ್ಯೂಸ್ 2.6 ಮಿಲಿಯನ್ ವ್ಯೂಸ್ ಸಿಗ್ಯ. ಎಲ್ಲಿ ಹೊಂಟಿ? ಇದು ಇದೆಲ್ಲ ಇಟ್ಟಿಗೆಸಿನ ಜಗ್ಲಿ ಹತ್ರ ಇಟ್ಟ ಎಣ್ಣೆ ಮತ್ತು ಇದು ಕಡ್ಡೆ ಡಬ್ಬಿ ತಗೊಂಡ್ ಬರ್ತೀನಿ, ಇವೆಲ್ಲ ಹಚ್ಬೇಕಲ್ಲಿ. ಇಲ್ಲಿ ನಾವಪ್ಪ ಬಾಳೆ ಗಿಡ ತಂದಾರ, ಇವು ಬಿ ಇಡಬೇಕಲ್ಲ, ಅದಕ್ಕಂತ ಆ ಕಡೆ ಒಂದು ಈ ಕಡೆ ಸೈಡ್ ಒಂದು ಇಡ್ತೀನಿ. ಆಕ್ಚುಲಿ ಅವು ದೊಡ್ಡ ಬಿ ತರ್ತಾರ, ನಾವು ದೊಡ್ಡ ಬಿಡಲ್ಲ, ಇವೇ ಸಣ್ಣ ಇಡ್ತೀವಿ ಅಲ್ಲಮ್ಮ. ದೊಡ್ಡ ಬಿ ಇರ್ತಾವು ಏನ್ ಕಬ್ಬಿಂದಲ್ಲ. ಕಬ್ಬು ಆಯ್ತಾ, ಒಂದು ಪೂಜಾದ ಎಲ್ಲ ಆಯ್ತು. ಈಗ ಎಣ್ಣೆ ಅದು ಹಾಕ್ಲತ್ತೀನಿ, ದೀಪ ಅದು ಹಚ್ಚಿಸಿ ಏನ್ ಮಾಡ್ತೀನಿ, ಬೆಳಗ್ತೀನಿ ಅಗರಬತ್ತಿ, ಇಲ್ಲ ಧೂಪ್ ಹಚ್ತೀನಿ, ಅಗರಬತ್ತಿ ಹಚ್ಚಲ್ಲ, ಧೂಪ್ ಹಚ್ತೀನಿ. ಚಲೋ ಅನಿಸ್ತದ, ಮನಿ ಬಿ ಘಮ ಘಮ ಅನಿಸ್ತದ, ಮನಸ್ಸಿಗೆ ಶಾಂತಿ ಬಿ ಅನಿಸ್ತದ ಧೂಪ್ ಹಚ್ಚೋದ್ರಿಂದ. ಚಂದ ಊಟ. ಅದೇ ಚಂದ ಅನಿಸ್ತವ, ಹಾ ಅದೇ ಚಂದ ಅನಿಸ್ತದ ನಮಗೆ. ಬಾಳೆಹಣ್ಣು ಫಸ್ಟ್ ಟೈಮ್ ಈ ಥರ ಚುಚ್ಕೋತೀನಿ.
ನಮ್ಮ ತಂಗಿ ಇವಾಗ ರೆಡಿಯಾಗಿ ಬಂದವಳ್ರಿ. ರೆಡಿಯಾಗಿ ಇಲ್ಲಿ ಅರ್ಶಿನ ಕುಂಕುಮ ಏರ್ಸ್ಲತ್ತಾಳ. ಆರತಿ ಬೆಳಗ್ಬೇಕು ಫಸ್ಟ್, ಆಮೇಲೆ ಅದು ಹಾಕ್ಬೇಕು. ಹಳ್ಳು ತಗೋ ಲಕ್ಷ್ಮವ್ವ, ನಮ್ಮ ತಂಗಿ ಬುದ್ಧಿ ಕೊಡುವ ಚಲೋ. ಬುದ್ಧಿ ಕೊಪ್ಪಳದ ರೊಕ್ಕಗಳು ಜಮಾ ಇರಂಗ್ ಮಾಡ. ನಮ್ಮ ಮನೆಯ ಸಣ್ಣ ಜೀವ ಅದು ಇದು. ಎಲ್ಲ ನನ್ನ ಬಲ್ಲಿ ರೊಕ್ಕ ಮನ್ಯಾಗ ಇರ್ತಾವ. ರೊಕ್ಕಗಳು ಇಟ್ಕೊಳಕ್ಕೆ ಅದಕ್ಕಂತ ನೀ ತೋತೆ ನನ್ನ ಬಲ್ಲಿನ ಗಡಿ ಹೆಂಗ್ ಕಾಣತ್ತದ್ರಿ ನಮ್ಮ ಲಕ್ಷ್ಮೀ ಪೂಜಾ? ಹೇಳ್ರಿ, ಜರ ಕಮೆಂಟ್ ಮಾಡಿ ಹೇಳ್ರಿ ಹೆಂಗ್ ಕಾಣತ್ತದ ಅಂತ. ಸೊ ನಂಗೆ ಎಷ್ಟು ಗೊತ್ತದ ನಾ ಆ ಥರ ಮಾಡೀನಿ, ಅಂದ್ರೆ ಬಿ ಚಲೋ ಕಾಣ್ತದೆ. ಒಬ್ಬ ಶ್ರಾವಣಿಗೆ ಮತ್ತು ಈ ಥರ ದಿವಾಲಿಗೆ ನಾನು ಮಾಡ್ತೀನಿ ಲಕ್ಷ್ಮೀ ಪೂಜಾ. ಸಣ್ಣಕ್ಕಿದ್ಬಿಟ್ಟು ಅವಾಗಿಂದ ಶುರು ಮಾಡಿ. ಏನೋ ಇವೆಲ್ಲ ಪೂಜೆ ಮಾಡೋದ್ರಿಂದ, ಈ ಥರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಂಗೆ ಏನೋ ಒಂದು ಸ್ವಲ್ಪ ಖುಷಿ ಸಿಗ್ತದೆ, ಅದಕ್ಕೆ ಮಾಡ್ತೀನಿ. ಯಾವಾಗ ಭೀ ಚಲೋ ಭೀ ಅನಿಸ್ತು, ಮನಸ್ಸು ಶಾಂತಿ ಇರ್ತದಲ್ಲ. ನೋಡ್ರಿ ಚಲೋ ಮಾಡಿನಲ್ಲ, ಸಿಂಪಲ್, ಮತ್ತೆ ಹೆಚ್ಚಿಗೆ ಏನು ಭೀ ಎಕ್ಸ್ಟ್ರಾ ಏನು ಭೀ ಇಟ್ಟಿಲ್ಲ. ಲಕ್ಷ್ಮೀ ಮೂರ್ತಿ, ಅದು ಜ್ಯುವೆಲ್ಲರೀಸ್ ಅವೆಲ್ಲ ಕೊಳ್ಳಾಗವೆಲ್ಲ, ಮತ್ತು ಪಳಾರು, ಫ್ರೂಟ್ಸ್, ಸ್ವೀಟ್, ಇಷ್ಟೇ ನಮ್ದು ಲಕ್ಷ್ಮೀ ಪೂಜೆ ಸಿಂಪಲ್. ನಮ್ಮ ಲಕ್ಷ್ಮಿ ಕ್ಯೂಟ್ ಕಾಣತ್ತ. ಆಕ್ಚುಲಿ ಇಯರಿಂಗ್ಸ್ ಅದು ಇಡ್ತೀವಿ, ಬಟ್ ಮಮ್ಮಿ ಬ್ಯಾಡ ಅಂತಂದ್ರು, ಇಷ್ಟ ಇರ್ಲಿ ಅಂತಂದ್ರು, ಅದಕ್ಕೆ ಬಿಟ್ಟೆ. ಇಲ್ಲಿ ಮಮ್ಮಿ ಎಲ್ಲ ಪಂಕ್ತಿ ದೀಪಗಳು ಹಚ್ಚಿಟ್ಟಾರ. ಹೊರಗೆ ಬಾಕ್ಲ ಹತ್ರ ಮತ್ತು ಕಿಟಕಿ ಅಲ್ಲೆಲ್ಲ ಇಟ್ಟ. ಅದು ಇಟ್ಟು ಬಾಗಿಲು ಗಿಡಕಂತೆ ಫಸ್ಟ್ ಬಾಗಿಲಿನ ಶುರು ಮಾಡಿ. ಓ ಗಾಳಿ. ಆ ಬಾಗಿಲು ಮಷಿನ್ ಬಾಗಿಲಿಗೆ 2 ಇಡುದ್ರ, ಹಾಂ ಕಿಟಕಿಗೆ 2 ಇಡು, ಅಲ್ಲಿ ಎದುರು ಇಡ್ರಿ. ಇಲ್ಲಿ ಗಿಡಗಳ ಬೆಲೆ ಇಡ್ದಿರಂದ್ರೆ ಲೈನ್ಸ್ ಗಿಡಗಳ ಬೆಲೆ ಇಟ್ಬಿಟ್ಟು ಚಲೋ ಅನಿಸ್ತದೆ. ಕುಂಡ ಬಂದ್ ಮಾಡಿ ಇಲ್ಲಿ ನಮ್ಮ ಯಾವಾಗ ಭೀ ಹೆಂಗೆ ಇಡ್ತೀವಿ ಹಂಗೆ. ಹೌದು ಸುಂದ್ರು, ಮಮ್ಮಿ ಅಲ್ಲಿ ಇಡೋಲ್ಲ ಮಾಡ್ತಾರೆ. ಅಲ್ಲಿ ಬಿಡು, ಇಲ್ಲಿ ಬಿಡು, ಅವ ಹೆಂಗ ದೀಪ. ಸೊ ಈ ಥರ ಹಿಂಗೆ ಯಾವಾಗ ಬಿಡ್ತೀವಿ ನೋಡ್ರಿ ನಾವು. ಚಲೋ ಅನಿಸ್ತಾರೆ ಇದೆಲ್ಲ ಲೈಟ್ಸ್, ದೀಪಗಳು ಹಿಂಗೆಲ್ಲ ಹಚ್ಚಿದ್ದಾರೆ. ಸೊ ಮೇನ್ ದೀಪಾವಳಿಗೆ ಇದೆ ಅಲ್ಲ, ಇದರ್ಲಿಂದ ಬೆಳಕು. ಚಂದ ಭೀ ಅನಿಸ್ತದೆ ದೀಪಾವಳಿ. ಖರೆ ಭೀ ಡಿಫರೆಂಟ್ ವೈಬ್ಸ್. ಸುಂದ್ರ ಇಲ್ಲಿ 2 ಇಡಮೋ 4 ಇಡಮೋ? ಇದು 4 ಇಡಮೋ 2 ಇರ್ಲಕ್ಕ? ಮಮ್ಮಿ 4 ಇಡೋಲತ್ತ, 2 ಜೋಡಿ ಮಾಡಿ. ಆ್ಯಕ್ಚುಲಿ ಕಾಕ್ರೋಚಿಂದ ಇದು ಅದ ರೀ, ಸುಮ್ಮನೆ ಕಾಕ್ರೋಚ್ ಅದು ಇವು ಬರ್ತಾವಲ್ಲ ಒಂದೊಂದ್ಸಲ ಮನೆಗೆ, ಅದಕ್ಕಂತದ್ದು ಹಾಕಿ. ಸೊ ಈ ತರ ನಾವು ನಮ್ಮನೆಗೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ನೋಡ್ರಿ. ನಮ್ಗೆ ನಾ ಮಾಡಿದ ಲಕ್ಷ್ಮೀ ಪೂಜೆ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು? ಲೈಕ್ ಮಾಡಬೇಕು. ಲೈಕ್, ಶೇರ್ ಮತ್ತೆ ಕಮೆಂಟ್ ಭೀ ಮಾಡ್ರಿ ಹೆಂಗಾಗ್ಯದ ಅಂತ. ಸೊ ಇಷ್ಟ ಮಾಡ್ತೀನಿ, ಭಾಳ ಸಿಂಪಲ್, ನನಗೆ ಎಷ್ಟು ಗೊತ್ತದ ಅದಿಷ್ಟೇ ಮಾಡ್ತೀನಿ ಅಂತ. ಸೊ ಯಾರೆಲ್ಲ ಹೊಸಬ್ರು ನೋಡಿದ್ರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ವಿಡಿಯೋಸ್ ನೋಡ್ರಿ. ಸೊ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಬಿಡ್ತೀನಿ, ಈ ತರ ಪೂಜೆ ಮಾಡೋ ವಿಡಿಯೋಸ್ ಭೀ ಬಿಡ್ತೀನಿ, ಎಲ್ಲ ಫ್ಯಾಮಿಲಿ ರಿಲೇಟೆಡ್ ಭೀ ಬಿಡ್ತೀನಿ. ಅದಕ್ಕಂತ ಲೈಕ್ ಮತ್ತೆ ಶೇರ್ ಕಮೆಂಟ್ ಮಾಡ್ರಿ. ಇನ್ನೊಂದ್ಸಲ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಕಡೆಯಿಂದ ನಮ್ಮ ತಂಗಿ, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಬಾಯ್. ಹ್ಯಾಪಿ ದೀಪಾವಳಿ. ಬಾಯ್ ಬಾಯ್.